ಆಗಿದೆ. ಇವತ್ತು ರಾಯಚೂರು ಜಿಲ್ಲೆಗೆ ಏಮ್ಸ್ ಯಾಕೆ ಬೇಕೆಂಬ ಕೂಗಾದಂದ್ರೆ ಇಲ್ಲಿ ನಾಗೇಶ್ ಡಾಕ್ಟರ್ ಅವಾಗ ಹೇಳಿದ್ರು RTPS, ಶಕ್ತಿನಗರ ಬೂದಿ ಮತ್ತು ಧೂಳು ಮುಕ್ತ ಮತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ರಾಸಾಯನಿಕಯುಕ್ತ ನಾವೇನು ಬೆಳೆ ಬೆಳಿತೀವಿ ಆಹಾರ ಅದು ಸಹ ಕಲುಷಿತ ವಿಷ ಆಹಾರನೇ ದಿನನಿತ್ಯ ಉಣ್ತಾ ಇದ್ದೀವಿ. ಇವತ್ತು ಏಮ್ಸ್ ಸ್ಥಾಪನೆಯಿಂದ ಇಲ್ಲೇನು ಹೊಸ ರೋಗಗಳು ಉತ್ಪತ್ತಿ ಆಗ್ತಾವ ಈ ಭಾಗದಲ್ಲಿ. ಇವತ್ತು ಅತಿ ಹೆಚ್ಚು ಕ್ಯಾನ್ಸರ್ ಪೀಡಿತ ಪ್ರದೇಶ ಅಂದ್ರೆ ಇದು ನಮ್ಮ ರಾಯಚೂರು ಜಿಲ್ಲೆ. ಇವತ್ತು ನಾವೊಂದು ರಾಯಚೂರಿಗಿಂದ ದಿನನಿತ್ಯ ಬೆಂಗಳೂರಿಗೆ ಅಲೆದಾಡಿದ್ರು ಸಹ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಇವತ್ತು ಏಮ್ಸ್ಗೆ 200 ಎಕರೆ ಭೂಮಿಯಲ್ಲಿ 19 ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ಒಂದು ಏಮ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಜಿಲ್ಲೆಯಲ್ಲಿ. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಬಿಜೆಪಿ ನೇತೃತ್ವದ ಎಲ್ಲ ನಿಯೋಗ ಒತ್ತಡ ಮಾಡಬೇಕಂತೇಳಿ ಒಂದು ಚಿಂತನೆ ನಡೆದ. ಇವತ್ತು ಆಲ್ರೆಡಿ ಆಗಿ ಅವರು ಒಂದು ಒತ್ತಡವನ್ನು ಮಾಡಿದ ಸಂಬಂಧ ಇವತ್ತು ಆಶ್ವಾಸನೆ ನೀಡಿದ್ದಾರೆ ಇವತ್ತು ಕೇಂದ್ರ ನಾಯಕರು. ಇವತ್ತು ಮುಂಬರುವ ದಿನಗಳಲ್ಲಿ ಇವತ್ತು ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಅತಿ ಶೀಘ್ರದಲ್ಲೇ ಇವತ್ತು ಒಂದು ನಿಯೋಗ ಕರೆದೊಯ್ಯಬೇಕಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ಇವತ್ತು ಕೇಂದ್ರ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಭೇಟಿಗೆ ಸಮಯಾವಕಾಶ ಕೇಳಿ ಇವತ್ತೆಲ್ಲ ನಾಡಿನ ಎಲ್ಲ ಈ ಜಿಲ್ಲೆಯ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡು ಮಠಾಧೀಶರು ಒಳಗೊಂಡು ಒಂದು ನಿಯೋಗ ತಗೊಂಡೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆಗೆ ಒಂದು ಏಮ್ಸ್ ಸ್ಥಾಪನೆ ಮಾಡಬೇಕೆಂಬ ಸಂಕಲ್ಪ ನಮ್ಮ ಈ ಭಾಗದ ಎಲ್ಲ ನಾಯಕರು ಇಚ್ಛಯಿಸಿ ಮತ್ತೆ ಇದನ್ನ ಇಲ್ಲಿಗೆ ಹೋರಾಟ ಬಿಡಬಾರದು. ನಿರಂತರವಾಗಿ ಇವತ್ತು 1000 ದಿನ ಪೂರೈಸಿದ್ರು ಸಹ ಇನ್ನ ಒಂದು 1000 ದಿನ ಆದ್ರೂ ಸಹ ಇವತ್ತು ನಮ್ಮ ಜಿಲ್ಲೆಯನ್ನ ಕಡೆಗಣಿಸಿದಂತ ಕೇಂದ್ರ ಸರ್ಕಾರ ಇವತ್ತು ಕಣ್ತರಿಸುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಏಮ್ಸ್ಲಿಂದ ಈ ಭಾಗದ ಎಲ್ಲಾ ರೀತಿಯಿಂದ ಒಂದು ಮುಕ್ತವಾಗಿ